ಬೆಳಿಗ್ಗೆ ಎದ್ದು ನಮ್ಗೆ ಹರೀಶ್ ಸರ್ ಅವರ ಅಮ್ಮ ಹೂ ಕಟ್ಟಿದ್ದನ್ನ ತೋರಿಸೋದು. ತುಂಬಾ ಚೆನ್ನಾಗಿ ಕಟ್ಟಿದ್ರು. ಅದು 70 ವರ್ಷ ಆಗಿದ್ರು ಇವಾಗ್ಲೂ ಅವರೇ ಕೈಯಾರೆ ಕಟ್ಟಿ ದೇವರಿಗೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ತಿಂಡಿ ಮಾಡಕ್ ಮುಂಚೆ ಬನ್ನಿ ಇಲ್ಲೊಂದು ಒಳ್ಳೆ ಪ್ಲೇಸ್ ಇದೆ, ಅಲ್ಲಿ ಹೋಗೋಣ ಅಂತ ಹರೀಶ್ ಸರ್ ಕರ್ಕೊಂಡು ನೈಟ್ ಊರಿಗೆ ಬಂದಿರೋದ್ರಿಂದ ಊರು ಹೇಗಿದೆ ಅಂತ ಗೊತ್ತಾಗ್ಲಿಲ್ಲ. ಬೆಳಿಗ್ಗೆ ಎದ್ದು ಒಂದು ರೌಂಡ್ ಆಗ್ತಾಗಲೇ ಗೊತ್ತಾಯ್ತು ಎಷ್ಟು ಸುಂದರವಾಗಿದೆ ಅಂತ. ಅದು ಅಲ್ಲದೆ ಹರೀಶ್ ಸರ್ ಇದೇ ಊರವರಾಗಿರೋದ್ರಿಂದ ಅವರು ತುಂಬಾ ಲೋಕಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ನಾವು ಮೊದಲು ರೀಚ್ ಆಗಿದ್ದೆ ಉಡೆ ಬೀಚ್ಗೆ. ಇದ್ರ ಬಗ್ಗೆ ಮುಂಚೆನೆ ಒಂದು ವಿಡಿಯೋ ಹಾಕಿದೀನಿ, ಬೇಕಾದ್ರೆ ಹೋಗಿ ನೋಡಬಹುದು. ಇದ್ರಲ್ಲಿ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ಇಲ್ಲಿ ನೀರಾ ಫೇಮಸ್. ನಾವು ಹೋಗಿರೋರು ಯಾರು ಜಾಸ್ತಿ ನೀರಾ ಕುಡಿಯಲ್ಲ, ಬಟ್ ಇಲ್ಲಿ ನೀರಾ ಫೇಮಸ್ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ಕೊಳ್ಳೋಣ ಅಂತ 2 ಲೀಟರ್ ನೀರ ಆರ್ಡರ್ ಮಾಡಿ ವೇಟ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಬೀಚ್ ಅಲ್ಲಿ ಓಡಾಡ್ತಾ ಅಲೆಯ ಶಬ್ದವನ್ನ ಕೇಳ್ತಾ ಸುಂದರವಾದ ಪ್ರಕೃತಿ ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದು ವಾವ್ ಅನಿಸ್ತು. ಅಷ್ಟೊತ್ತಿಗೆ ನೀರ ತಂದು ಫುಡ್ ಕೂಡ ಆರ್ಡರ್ ಮಾಡಿದ್ವಿ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಫುಡ್ ಅವರೇಜ್. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಬೀಚ್ ನಲ್ಲಿ ಆಟ ಆಡೋಕೆ. ಇವ್ರು ಕರ್ಕೊಂಡು ಹೋಗಿದ್ ಪ್ಲೇಸ್ ಹೇಗಪ್ಪ ಇತ್ತು ಅಂತ ಹೇಳಿದ್ರೆ, ಈ ಜಾಗದಲ್ಲಿ ಯಾರು ಇರ್ಲಿಲ್ಲ, ನಮ್ಮನ್ನ 4 ಜನ ಬಿಟ್ಟು. ನಾವು ಯಾವುದೇ ಬೀಚ್ ಹೋದ್ರು ಜನ ಜಾಸ್ತಿ ಇದ್ರು, ಬಟ್ ಹರೀಶ್ ಸರ್ ಜೊತೆ ಬಂದಾಗ ಇವ್ರು ಗೊತ್ತಿರೋ ಪ್ಲೇಸ್ ಕರ್ಕೊಂಡು ಹೋದ್ಮೇಲೆ ಇಲ್ಲಿ ಯಾರು ಜನ ಇರ್ಲಿಲ್ಲ. ಇದ್ದಿದ್ದೆ ನಾವು 4. ಅಲ್ಲೂ ತುಂಬಾ ಹೊತ್ತು ಆಟ ಆಡ್ಕೊಂಡು ಅಲ್ಲಿಂದ ಹೊರಟಿದ್ದೆ ಹರೀಶ್ ಸರ್ ಅವರ ಅಕ್ಕನ ಮನೆಗೆ. ಅವ್ರ ಮನೆಗೆ ಹೋದ್ಮೇಲೆ ನಮ್ಗೆ ಇನ್ನ ಖುಷಿ ಆಯ್ತು. ಸ್ವಲ್ಪ ಹೊತ್ತು ನಮ್ಮನ್ನ ನಾವು ಮರೆತು ಮಕ್ಕಳಾಗ್ಬಿಟ್ಟಿದ್ವಿ. ಒಂದ್ ಒಳ್ಳೆ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಲ್ಲಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಕೇಶವನಾಥೇಶ್ವರ ದೇವಸ್ಥಾನ ಮೂಡ್ಗಲ್. ನಿಮ್ಗೆ ಈಗ ಹೇಳಿದ್ರೆ ಯಾವ ದೇವಸ್ಥಾನ ಅಂತ ಅರ್ಥ ಆಗಲ್ಲ. ರಿಷಬ್ ಶೆಟ್ಟಿ ಅವರ ಊರಿಗೆ NTR ಅವರು ಬಂದಿದ್ರು. ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ತುಂಬಾ ವಿಡಿಯೋ ಇದು ವೈರಲ್ ಆಗಿದೆ. ನಾನು ಅಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಇನ್ನೇನ್ ಹತ್ರನೇ ಹೋಗಿದೀವಲ್ಲ, ಹೋಗಿದ್ ಬರೋಣ ಅಂತ. ಊರಿಗೆ ಎಂಟ್ರಿ ಆಗ್ತಿದಂಗೆ ರಿಷಬ್ ಶೆಟ್ಟಿ ಅವರು ಓದಿದ ಸ್ಕೂಲು ಮತ್ತೆ ಇವಾಗ ಅದನ್ನ ದತ್ತು ತಗೊಂಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಹೊರಟಿದ್ದೆ ದೇವಸ್ಥಾನದ ಕಡೆಗೆ. ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 3 ರಿಂದ 4 ಕಿಲೋಮೀಟರ್ ಆಫ್ ರೋಡ್ ಇರುತ್ತೆ. ಇನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಇತ್ತೀಚೆಗೆ ಆ ರೋಡ್ ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದಕ್ಕಿಂತ ಮುಂಚೆ ಇನ್ನ ಕಷ್ಟವಾಗಿತ್ತು ಅಂತ. ಅಲ್ಲಿಗೆ ಕಾರ್ ನಲ್ಲಿ ಹೋಗೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು. ಅದು ಅಲ್ಲದೆ ನನ್ನ ಕಾರ್ ಹೈಟ್ ಕಮ್ಮಿ ಇರೋದ್ರಿಂದ ಎಲ್ಲ ನೆಲಕ್ಕೆ ಟಚ್ ಆಗ್ತಾ ಇತ್ತು. ಲೈಟ್ ಆಗಿ ನನಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು, ಕಾರ್ನ ಇಲ್ಲೇ ನಿಲ್ಲಿಸಿ ಹೋಗ್ಬಿಡೋಣ ಅಂತ. ಬಟ್ ಇಷ್ಟು ದೂರ ಬಂದಿದೀವಲ್ಲ ಅಂತ ಹೇಳ್ಬಿಟ್ಟು ಕೊನೆಗೂ ಕಷ್ಟಪಟ್ಟು ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆದು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ರು. ಅದನ್ನ ಕುಂದಾಪುರದಿಂದ ಉಡುಪಿಗೆ ಹೊರಡಕ್ಕೆ ರೆಡಿ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.